ಅಯ್ಯೋ ಅಕ್ಕ, ಈ ನೀರ್ ನೀವೇ ಕುಡೀರಿ. ನನ್ಗೆ ನಡ್ಸಮ್ಮ. ಅಕ್ಕ, ಸಾಮಾನ್ಯವಾಗಿ ಮೊದಲ 6 ತಿಂಗಳು ಮಕ್ಕಳಿಗೆ ಯಾವುದೇ ನೀರು ಕೊಡುವಂತ ಅವಶ್ಯಕತೆ ಇರಲ್ಲ. ಎದೆ ಹಾಲಲ್ಲೇ ಸಾಕಷ್ಟು ನೀರು ಮತ್ತೆ ಪೌಷ್ಟಿಕಾಂಶ ಇರುತ್ತೆ. ಅಯ್ಯೋ ಮಗುನ್ ಕೊಡು, ಈ ಕಡೆ ಮಗುನ್ ಕೊಡು. ಯಾಕಮ್ಮ? ಯಾಕೆ? ನಿನಗೆ ನೆಗಡಿ ಆಗಿದೆ, ಆಮೇಲೆ ಮಗುಗೂ ನೆಗಡಿ ಆಗ್ಬಿಟ್ರೆ? ಅಯ್ಯೋ ಅಜ್ಜಿ, ಸಾಮಾನ್ಯವಾಗಿ ನೆಗಡಿ ಅಂತ ಕಾಯಿಲೆಗಳು ಹಾಲು ಕೊಡೋದ್ರಿಂದ ಏನೂ ಆಗಲ್ಲ. ಕೊಡ್ಬೋದು, ಎದೆ ಹಾಲನ್ನ ತಾಯಿ ಕೊಡಿಸ್ಬೋದು. ನೆಗಡಿ ಏನು ಪಾಪಕ್ಕೆ ಬರಲ್ಲ. ಹಂಗಾದ್ರೆ ಬರೆಯೋ ಕೊಡೋ ಅವಶ್ಯಕತೆ ಇಲ್ವಾ ಡಾಕ್ಟ್ರೆ? ಮಗು ಹುಟ್ಟಿದ ಫಸ್ಟ್ 6 ತಿಂಗಳು ತಾಯಿಯ ಎದೆ ಹಾಲು ಎಷ್ಟು ಇಂಪಾರ್ಟೆಂಟ್ ಅಂತ ಡಾಕ್ಟ್ರು ಹಾಗೂ ನರ್ಸ್ಗಳು ಒಂದು ಸ್ಟೋರಿ ಮಾಡಿ ಜನಕ್ಕೆ ಅವೇರ್ನೆಸ್, ಅದ್ರ ಬಗ್ಗೆ ಅವೇರ್ನೆಸ್, ತಪ್ಪು ಕಲ್ಪನೆ ಅವೇರ್ನೆಸ್ ಹೋಲಿ ಅಂತೇಳಿ ಒಂದು ವಿಡಿಯೋ ಮಾಡಿದ್ದಾರೆ. ನೋಡಿ, ಎಲ್ಲರೂ ಎಂಜಾಯ್ ಮಾಡಿ ಬ್ರದರ್ ಆ್ಯಂಡ್ ಸಿಸ್ಟರ್. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಫುಲ್ ವಿಡಿಯೋ ನೋಡಿ. ಇವಾಗ ಫುಲ್ ವಿಡಿಯೋ ಆನ್ ಆಗುತ್ತೆ. ಸಾಧ್ಯವಾದಷ್ಟು ಬೇಗ ಕುಡಿಸಬೇಕು. ಮಗುವಿಗೆ ಜೇನು ಅಥವಾ ಏನು ಸರಿಯಾಗಿ ವಿವರಿಸುವವರು ಡಾಕ್ಟರ್. ಹಳೆ ಹಾಲು ಅದನ್ನ ಚೆಲ್ಲಬೇಕು, ಅದನ್ನ ಚೆಲ್ಲಿ ಅದನ್ನ ಕೊಡ್ಬೇಕು. ಹಾಗಿದ್ರೆ ಅಜ್ಜಿ ನೀವು ಹಿಂದಿನ ಕಾಲದಲ್ಲಿ ಏನು ಮಾಡ್ತೀರಾ? ಹಾಲಲ್ಲೂ ಹಳೇದು ಹೊಸದು ಅಂತ ಇದೆಯಾ? ನಿಮ್ಗೆ ಗೊತ್ತು, 4 ಮಕ್ಕಳಲ್ಲಿ ಇರ್ತಿದ್ದೀನಿ ನಾನು. ಎಲ್ಲರೂ ಸೇರಿ ಪಂಚಾಯತಿ ಮಾಡ್ತಿದ್ದೀರಾ? ಮಗು ಹುಟ್ಟಿದ್ಮೇಲೆ ಅಳತಿ ಹಾಲು ಮಗುವಿಗೆ ಕೊಡ್ಬಾರ್ದಂತೆ. ನಾನೇ ಹೇಳಿದ್ದು. ಅಜ್ಜಿ, ಅದು ಹಳೆ ಹಾಲಲ್ಲ, ಹಳದಿ ಬಣ್ಣದ ಮೊದಲನೇ ಹಾಲು. ಅದರಲ್ಲಿ ಮಗುಗೆ ಬೇಕಾಗಿರುವ ಎಲ್ಲ ಮುಖ್ಯಾಂಶಗಳು ಇರುತ್ತವೆ. ಸೊ ಅದರಿಂದ ವಿದ್ಯೆ ಆಗಿ ಚೆಲ್ಲಬಾರದು. ಅಯ್ಯೋ, ಇಷ್ಟು ದಿನ ನಾನು ಒಳ್ಳೆ ಹಾಲೇ ಚೆಲ್ತಿದ್ವ ಡಾಕ್ಟರಪ್ಪ. ಹೌದು ಅಜ್ಜಿ, ನೀವು ಇಷ್ಟು ದಿನ ಒಳ್ಳೆ ಹಾಲು ಚೆಲ್ತಿದ್ರಿ. ಅದು ಮೊದಲನೇ ಹಳದಿ ಹಾಲು ಕೊಲೆಸ್ಟ್ರಾಲ್ ಅಂತ ಕರಿತೀವಿ. ಅದರಿಂದ ಪಾಪು ಬುದ್ಧಿ ಚುರುಕಾಗುತ್ತೆ, ಪಾಪು ರೋಗ ನಿರೋಧಕ ಶಕ್ತಿ ಹೆಚ್ಚಿಗೆ ಆಗುತ್ತೆ, ಪಾಪು ಬೆಳವಣಿಗೆ ತುಂಬಾ ಚೆನ್ನಾಗಾಗುತ್ತೆ. ಅಜ್ಜಿ, ಇವಾಗ ಗೊತ್ತಾಯ್ತಲ್ಲ, ಇವನ್ನ ಚೆಲ್ಬೇಡಿ. ದೃಶ್ಯ 2, ಜೇನು ಕೊಡೋಣ. ಮೊದಲ ಹಾಲು ಅಮೂಲ್ಯ, ಚೆಲ್ಲಿ ಹಾಕಬೇಡಿ. ಹೇಗಿದೆ? ಮಗು ಹಾಲು ಕುಡಿತಿದ್ಯಾ? ಸರಿ ಆಯ್ತು, ಮಗುಗೆ ಮೊದಲು ಹಾಲು ಕೊಡು, ಆಮೇಲೆ ಜೇನು ಕೊಡು. ಮಗುಗೆ ಜೇನು ಕೊಟ್ರೆ ಮಗು ಸಿಹಿಯಾಗೂ ಇರುತ್ತೆ, ಜೊತೆಗೆ ಆರೋಗ್ಯವಾಗೂ ಇರುತ್ತೆ. ಹೌದು, ನಮ್ಮ ಕಾಲದಲ್ಲಿ ಎಲ್ಲರಿಗೂ ಜೇನು ಕೊಡ್ತಿದ್ವಿ. ಕೊಡ್ಸು. ಅಯ್ಯೋ, ಚಮಚ ಅಲ್ಲಣ್ಣ, ಚಮಚನ ಬೇಡ, ಎತ್ತಲು ಬೇಡ. ಮಗು ಇನ್ನೊಂದು ಚಿಕ್ಕದು ಯಾವುದೇ ಕಾರಣಕ್ಕೂ ಜೇನುತುಪ್ಪ ಕೊಡಲೇಬಾರ್ದು. ಹಂಗಂದ್ರೆ ಈ ಜೇನು ಕೊಡೋದು ಬೇಡ ಡಾಕ್ಟ್ರೇ? ಬೇಡ ಅಜ್ಜಿ, ಯಾವುದೇ ಕಾರಣಕ್ಕೂ ಜೇನುತುಪ್ಪ ಕೊಡಬಾರ್ದು. ಚಿಕ್ಕ ಮಗುವಿಗೆ ಗಂಭೀರ ಕಾಯಿಲೆ ಬರೋ ಸಾಧ್ಯತೆ ಇರುತ್ತದೆ. ಅಯ್ಯೋ ಜೇನ ಏನ್ ಮಾಡೋದು? ಕೊಡಿ, ನಾನು ನೋಡ್ಕೊಂತೀನಿ. ಜೇನು ಮಗು ಒಂದು ನೆಪ ಜೇನು ತಿನ್ಬೇಕು ಅನ್ನೋದು ಇವ್ನ ಆಸೆ. ಮೊದಲ 1 ವರ್ಷದೊಳಗೆ ಮಗುವಿಗೆ ಜೇನು ಬೇಡ. ದೃಶ್ಯ 3, ಬಿಸಿಲು ಇದ್ದರೆ ನೀರು ಕೊಡೋಣ. ಅಯ್ಯೋ ದೇವ್ರೇ, ಮಗು ಬಾಯಾರಿಯಾಗಿರುತ್ತೆ, ನೀರು ಕೊಡು. ನಾಲ್ಕಾಗ ಹಾಲು ಮಾತ್ರ ಕೊಡ್ತಿದ್ದೀನಲ್ಲ ನಾನು, 2 ಚಮಚ ನೀರು ಕೊಡು ಅಷ್ಟೇ, ಏನಾಗುತ್ತೆ? ಅಯ್ಯೋ ಅಕ್ಕ, ಈ ನೀರ್ ನೀವೇ ಕುಡೀರಿ. ನನ್ಗೆ ನಡ್ಸಮ್ಮ. ಅಕ್ಕ, ಸಾಮಾನ್ಯವಾಗಿ ಮೊದಲ 6 ತಿಂಗಳು ಮಕ್ಕಳಿಗೆ ಯಾವುದೇ ನೀರು ಕೊಡುವಂತ ಅವಶ್ಯಕತೆ ಇರಲ್ಲ. ಎದೆ ಹಾಲಲ್ಲೇ ಸಾಕಷ್ಟು ನೀರು ಮತ್ತೆ ಪೌಷ್ಟಿಕಾಂಶ ಇರುತ್ತೆ. ಹಾಗಿದ್ರೆ ಇಷ್ಟು ದಿನ ನಾನು ನೀರು ಕುಡಿಯೋಕೆ ಹೇಳಿದ್ನಪ್ಪ. ಬಿಸಿಲಿದ್ರೂ ಕೂಡ ತಾಯಿ ಎದೆ ಹಾಲಿನಲ್ಲಿ ಎಲ್ಲ ಮುಖ್ಯ ಪೋಷಕಾಂಶಗಳು ಇರುತ್ತೆ ಮತ್ತು ನೀರು ಕೂಡ ಸಿಗುತ್ತದೆ. ಮೊದಲ 6 ತಿಂಗಳು ಮಕ್ಕಳಿಗೆ ನೀರು ಬೇಡ. ದೃಶ್ಯ 3, ಮಗು ಅಳ್ತಿದೆ ಆದ್ರೆ ಹಾಲು ಸಾಲಲ್ಲ.
ಅಯ್ಯೋ ಅಜ್ಜಿ, ಯಾಕೋ ಮಗು ತುಂಬಾ ಅಳ್ತಿದೆ, ನಾನ್ ಸಾಕಿಲ್ಲ ಅನ್ಸುತ್ತೆ. ಮೊದ್ಲೇ ಹೇಳಿದ್ದೆ ನಾನ್ ಸಾಲಲ್ಲ, ಬೇರೆ ಹಾಲು ಕುಡ್ಸು ಅಂತ. ನನ್ ಮಾತೇ ಕೇಳಲ್ಲ. ಅಯ್ಯೋ ಹಾಲು ಸಾಕಿಲ್ವಾ? ಬಾಟಲ್ ತರ್ತೀನಿ. ತಗೊಂಡ್ಬರ್ಬೋದು ಮಗ. ಅಯ್ಯೋ ಅಣ್ಣ, ಇಲ್ಲಿ ಬಾಟಲ್ ಗಿಟಲ್ ಏನು ಬೇಡ, ಬನ್ನಿ. ಮಗು ಹಸಿವಾಗಿರ್ಬೋದು, ನಿದ್ದೆ ಬಂದಿರ್ಬೋದು, ಮತ್ತೆ ಒದ್ದೆ ಆಗಿರ್ಬೋದು, ಮತ್ತೆ ತುಂಬ ನಿದ್ದೆ ಇರ್ಬೋದು. ಸೊ ಅದರಿಂದ ಯಾವುದು ಕಾರಣಕ್ಕೂ ಬರೋ ಚಾನ್ಸಸ್ ಇರುತ್ತದೆ. ಮಗು ಅಳ್ತಿದೆ ಅಂತ ಭಯ ಪಡೋ ಅವಶ್ಯಕತೆ ಇಲ್ಲ ಡಾಕ್ಟ್ರೆ. ಇಲ್ಲ ಅಮ್ಮ, ಮಗು ಅಳ್ತಿದೆ ಅಂತ ಅಂದ್ರೆ ಹಾಲು ಸಾಲಲ್ಲ ಅನ್ನೋದು ಅಷ್ಟೇ ಅಲ್ಲ. ಅಷ್ಟೇ ಅಂತ ನಾವು ಅನ್ಕೊಳಕ್ ಆಗಲ್ಲ. ಪಾಪು ಸರಿಯಾಗಿ ಹಾಲು ಕುಡಿತದೋ ಇಲ್ಲ ನೋಡ್ಕೋಬೇಕು. ಸರಿಯಾಗಿ ಎದೆ ಕಚ್ಚಿದನ ಅಂತಾನೆ ಫಸ್ಟ್ ನೋಡ್ಕೋಬೇಕು. ಪಾಪು ಏನಾದ್ರು ಮೂತ್ರ ಮಾಡ್ಕೊಂಡು ಒದ್ದೆ ಮಾಡ್ಕೊಂಡಿದ್ರೆ ಅವಾಗೂ ಅಳುತ್ತೆ. ಪಾಪುಗೆ ಏನಾದ್ರು ಬೇರೆ ಏನಾದ್ರು ತೊಂದರೆ ಇದ್ರೆ ಅದಕ್ಕೂ ಅಳುತ್ತೆ. ನಾವು ಫಸ್ಟ್ ಅದನ್ನ ನೋಡ್ಬೇಕು, ಪಾಪು ಏನು ಅಳುತ್ತದೆ ಅಂತ. ಹೌದು ನರ್ಸಕ್ಕ, ನಾನು ಹಾಲು ಸಾಲ್ತಿಲ್ಲ ಅಂತ ಭಯ ಪಡೋ ಅವಶ್ಯಕತೆ ಇಲ್ಲ ಇನ್ಮೇಲೆ. ಇಲ್ಲ, ಆ ಥರ ನೀವು ಯಾವುದೇ ಕಾರಣಕ್ಕೂ ಭಯ ಪಡೋಂಥ ಅವಶ್ಯಕತೆ ಇಲ್ಲ. ನೀವು ಹಾಲು ಕೊಟ್ಟಷ್ಟು ಪಾಪು ಚೆನ್ನಾಗಿ ಕುಡಿಯುತ್ತೋ ಇಲ್ವೋ ಅಂತ ನೋಡಿ. ಮತ್ತೆ ನೀವು ಕೂಡ ಚೆನ್ನಾಗಿ ಪೌಷ್ಟಿಕ ಆಹಾರವನ್ನು ಊಟ ಮಾಡಿ. ತರಕಾರಿ ತಿನ್ನಿ, ಹಣ್ಣುಗಳನ್ನು ತಿನ್ನಿ, ಹೊತ್ತಿಗೆ ಸರಿಯಾಗಿ ಊಟ ಮಾಡಿ. ಸಾಕು, ನಿಮ್ಮ ಹಾಲೇ ಸಾಲುತ್ತೆ ಪಾಪುಗೆ. ನೋಡಿ ಗಿರಿಜಾ, ಇವತ್ತು ಎಷ್ಟೊಂದು ವಿಷಯಗಳನ್ನು ತಿಳ್ಕೊಂಡ್ವಿ. ಮುಂದೆ ಮಗುನ ಚೆನ್ನಾಗಿ ನೋಡ್ಕೊಂಡು ಇವಾಗ ಎಲ್ಲಾನು ನಾವೇ ಎಲ್ಲ ಸತ್ಯಗಳನ್ನ ಊಹೆ ಮಾಡಬೇಡಿ, ವೈದ್ಯರ ಸಲಹೆಯನ್ನ ಪಡೆಯಿರಿ. ದೃಶ್ಯ 4, ತಾಯಿಗೆ ನೆಗಡಿ ಬಂದಿದೆ. ಅಯ್ಯೋ, ಮಗುನ್ ಕೊಡು, ಈ ಕಡೆ ಮಗುನ್ ಕೊಡು. ಯಾಕಮ್ಮ? ಯಾಕೆ? ನಿನಗೆ ನೆಗಡಿ ಆಗಿದೆ, ಆಮೇಲೆ ಮಗುಗೂ ನೆಗಡಿ ಆಗ್ಬಿಟ್ರೆ? ಅಯ್ಯೋ ಅಜ್ಜಿ, ಸಾಮಾನ್ಯವಾಗಿ ನೆಗಡಿ ಅಂತ ಕಾಯಿಲೆಗಳು ಹಾಲು ಕೊಡೋದ್ರಿಂದ ಏನೂ ಆಗಲ್ಲ. ಕೊಡ್ಬೋದು, ಎದೆ ಹಾಲನ್ನ ತಾಯಿ ಕೊಡಿಸ್ಬೋದು. ನೆಗಡಿ ಏನು ಪಾಪಕ್ಕೆ ಬರಲ್ಲ. ಹಂಗಾದ್ರೆ ಭಯ ಪಡೋ ಅವಶ್ಯಕತೆ ಇಲ್ವಾ ಡಾಕ್ಟ್ರೆ? ಕೈಗಳನ್ನು ಚೆನ್ನಾಗಿ ತೊಳೆಯಬೇಕು, ಸ್ವಚ್ಛತೆಯನ್ನು ಕಾಪಾಡಬೇಕು. ತಾಯಿ ಅನಾರೋಗ್ಯ ಸ್ಥಿತಿಯಲ್ಲಿದ್ದರೆ ವೈದ್ಯರ ಸಲಹೆ ಪಡೆಯತಕ್ಕದ್ದು. ಯಾರು ಏನೇ ಹೇಳಿದ್ರು ವೈದ್ಯರ ಮಾತೇ ಕೇಳೋದು. ಕೊನೆಯ ದೃಶ್ಯ, ಅಜ್ಜಿಗೂ ಈ ಸತ್ಯ ಗೊತ್ತಾಯಿತು. ನಾವು ಕೇಳಿದ ಮಾತು ನಾವೆಲ್ಲ ಕೇಳಿದ ಎಲ್ಲ ಮಾತುಗಳನ್ನ ನಾವು ಮಾಡ್ತಾ ಇದ್ದೀವಿ, ಸತ್ಯ ಅಂತ ಮಾಡ್ತಾ ಇದ್ದೀವಿ. ನಮ್ಮ ಹಿರಿಯರು ಹೇಳಿದ್ದು ತಪ್ಪು ಅಂತ ಏನಲ್ಲ. ಹೊಸ ವೈದ್ಯಕೀಯ ಬಂದ್ಮೇಲೆ ಅವರು ಸಲಹೆಯನ್ನು ಕೇಳಿ ಪಡಿಬೇಕು ಅಲ್ವಾ ಡಾಕ್ಟ್ರೆ? ಮಗುವಿನ ವಿಚಾರದಲ್ಲಿ ಏನಾದರೂ ಅನುಮಾನ ಬಂದ್ರೆ ಡಾಕ್ಟರ್ ಅಥವಾ ವೈದ್ಯಕೀಯ ಸಿಬ್ಬಂದಿಗಳನ್ನು ಕೇಳಿ, ವಿಚಾರಿಸಿ ಮತ್ತೆ ತಿಳಿದುಕೊಳ್ಳಿ. ನಾವಿನ್ಮೇಲೆ ತಿಳಿದುಕೊಳ್ಳೋದು ಏನು ಅನ್ಸತ್ತ? ಮೊದಲು ಪಾಪು ಹುಟ್ಟಿದ ತಕ್ಷಣ 6 ತಿಂಗಳವರೆಗೂ ನೀರನ್ನು ಸಹ ಕೊಡಬಾರದು. 6 ತಿಂಗಳ ನಂತರ ಪಾಪುಗೆ ನಿಧಾನವಾಗಿ ಸ್ವಲ್ಪ ನೀರು, ಗಂಜಿ ಮತ್ತು ಈ ಥರ ಸ್ಟಾರ್ಟ್ ಮಾಡಿಸ್ಬೇಕು. ಏನಾದರೂ ಡೌಟ್ ಬಂದರೆ, ಏನಾದರೂ ಅನುಮಾನ ಬಂದರೆ ವೈದ್ಯರನ್ನ ಕೇಳಬೇಕು. ಅದು ಸ್ಕ್ರಿಪ್ಟೇ ಮಾಡಿದ್ದಾರೆ. ಮಕ್ಕಳ ಆರೋಗ್ಯ ವಿಷಯದಲ್ಲಿ ಈ ವಿಷಯವನ್ನು ಸರಿಯಾಗಿ ತಿಳಿದುಕೊಂಡು ಹಾಗೂ ಮುಖ್ಯವಾದದ್ದು.
ತಾಯಿಗೆ ರಕ್ಷಣೆ ಕೊಡಬೇಕು. ತಾಯಿಗೆ ಪ್ರೀತಿಯನ್ನು ಕೊಡಿ. ತಾಯಿಗೆ ಬೆಂಬಲ ಕೊಡಿ. ಮಗುವಿಗೆ ಸರಿಯಾದ ಆರೈಕೆ ಮಾಡಿ. ಧನ್ಯವಾದ. ಮಾತಾಡ್ತೀನಿ